ನಮಸ್ಕಾರ. ಇವತ್ತು ನಾವು ಫಾರ್ಮಾ ಗುಣಮಟ್ಟ ನಿರ್ವಹಣೆಯಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇನಂದ್ರೆ ಕಾಪಾ ಪರಿಣಾಮಕಾರಿತ್ವ. ಅಂದ್ಹಾಗೆ ಇದು ಬರೀ ಪೇಪರ್ ವರ್ಕ್ ಮಾಡಿ ಫೈಲ್ ಮುಗ್ಸೋರ್ ವಿಷಯ ಅಲ್ಲ, ಅದಕ್ಕೂ ಮೀರಿದ್ದು. ಸರಿ, ಹಾಗಾದ್ರೆ ಈ ಪ್ರಶ್ನೆ ಇಟ್ಕೊಂಡು ಶುರು ಮಾಡೋಣ. ಒಂದು ಕೇಪಾ ಫೈಲ್ ಕ್ಲೋಸ್ ಆಯ್ತು ಅಂದ ತಕ್ಷಣ ಆ ಸಮಸ್ಯೆ ನಿಜವಾಗ್ಲೂ ಬಗೆಹರಿಯಿತು ಅಂತಾನಾ? ಇದು ತುಂಬಾ ಜನರಿಗಿರೋ ಒಂದು ತಪ್ಪು ಕಲ್ಪನೆ. ಬನ್ನಿ, ಇದರ ಹಿಂದಿನ ಅಸಲಿ ಕಥೆ ಏನು ಅಂತ ನೋಡೋಣ. ಸರಿ, ಮೊದ್ಲು ರೆಗ್ಯುಲೇಟರಿ ಅಧಿಕಾರಿಗಳು ಈ ವಿಷಯವನ್ನ ಹೇಗೆ ನೋಡ್ತಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಣ. ಅವರಿಗೆ ಒಂದು CAPA ಮುಗ್ದಿದ್ಯಾ ಇಲ್ವಾ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ. ಹೌದು, ನೋಡಿ, ಅವರು ಕೇಳೋ ಒಂದೇ ಒಂದು ಮುಖ್ಯ ಪ್ರಶ್ನೆ ಅಂದ್ರೆ ಇದೆ. ಕೇವಲ ಒಂದು ಫೈಲ್ ಮುಚ್ಚಿದ ತಕ್ಷಣ ಅವರಿಗೆ ಸಮಾಧಾನ ಆಗಲ್ಲ. ಜಾರಿಗೆ ತಂದ ಆಕ್ಷನ್ಗಳು ನಿಜವಾಗ್ಲೂ ರಿಸಲ್ಟ್ ಕೊಟ್ಟಿವ್ಯಾ ಅನ್ನೋದ್ರ ಮೇಲೆ ಅವರ ಗಮನ ಇರುತ್ತೆ. ಹಾಗಾದ್ರೆ CAPA ಪರಿಣಾಮಕಾರಿತ್ವ ಅಂದ್ರೆ ಏನು? ಸರಳವಾಗಿ ಹೇಳೋದಾದ್ರೆ ಇದರಲ್ಲಿ ಎರಡು ಮುಖ್ಯ ಕೆಲ್ಸ ಆಗಿರಬೇಕು. ಒಂದು, ಸಮಸ್ಯೆಯ ಮೂಲ ಕಾರಣ ಅಂದ್ರೆ ರೂಟ್ ಕಾಸ್ ಹೋಗಿರ್ಬೇಕು. ಎರಡು, ಅದೇ ಸಮಸ್ಯೆ ಮತ್ತೆ ಅಂದ್ರೆ ಮರುಕಳಿಸಬಾರ್ದು. ಈ ಎರಡೂ ಆಗಿದೆ ಅಂತ ಖಚಿತಪಡಿಸ್ಕೊಳ್ಳೋದೇ ಪರಿಣಾಮಕಾರಿತ್ವದ ಪರಿಶೀಲನೆ. ಓಕೆ, ಇದರ ಅರ್ಥ ಗೊತ್ತಾಯ್ತು. ಈಗ ಇದನ್ನ ಆಚರಣೆಗೆ ತರೋದು ಹೇಗೆ ಅಂತ ನೋಡೋಣ ಅಲ್ವಾ? ಅಂದ್ರೆ ಪರಿಣಾಮಕಾರಿತ್ವವನ್ನ ಹೇಗೆ ವೆರಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವಿಷಯ ಇದೆ, ಅದನ್ನ ಗಮನಿಸ್ಬೇಕು. ಈ ಎಫೆಕ್ಟಿವ್ನೆಸ್ ಚೆಕ್ ಅನ್ನೋದು ಏನೋ ಕೆಲ್ಸ ಮುಗಿದ್ಮೇಲೆ ಕೊನೆಗೆ ಮಾಡೋವಂಥದ್ದಲ್ಲ. ಒಂದು ಸ್ಟ್ರಾಂಗ್ ಕ್ಯಾಪಾ ಪ್ರೋಸೆಸ್ನಲ್ಲಿ ಕ್ಯಾಪಾ ಬರೆಯೋವಾಗ್ಲೇ ಅದನ್ನ ಮುಂದೆ ಹೇಗೆ ಪರಿಶೀಲನೆ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ಬೇಕು. ಇದು ನಾವು ಎಷ್ಟು ಮುಂದಾಲೋಚನೆ ಮಾಡಿದ್ದೀವಿ ಅಂತ ತೋರಿಸುತ್ತೆ. ಹಾಗಾದ್ರೆ ಇದನ್ನ ಅಳೆಯೋಕೆ 4 ಪ್ರಾಕ್ಟಿಕಲ್ ವಿಧಾನಗಳಿವೆ. ಮೊದಲನೇದೇನಪ್ಪಾ ಅಂದ್ರೆ ಅದೇ ಡಿವಿಯೇಷನ್ ಅಂದ್ರೆ ವಿಚಲನೆ ಮತ್ತೆ ಬಂದಿದೆ ಅಂತ ಚೆಕ್ ಮಾಡೋದು. ಇನ್ನು ಎರಡನೇದು, ಬದಲಾವಣೆ ಮಾಡಿದ SOPಯನ್ನ ಫೀಲ್ಡ್ನಲ್ಲಿ ನಿಜವಾಗ್ಲೂ ಫಾಲೋ ಮಾಡ್ತಿದ್ದಾರಾ ಅಂತ ನೋಡೋದು. ಮೂರನೇದು, ಕೊಟ್ಟಿರೋ ಟ್ರೈನಿಂಗ್ ಎಲ್ಲರಿಗೂ ಸರಿಯಾಗಿ ಅರ್ಥ ಆಗಿದ್ಯಾ ಅಂತ ಖಚಿತಪಡಿಸ್ಕೊಳ್ಳೋದು. ಮತ್ತು ಕೊನೆಯದಾಗಿ CAPA ಜಾರಿಗೆ ತರುವ ಮುಂಚೆ ಮತ್ತು ಆಮೇಲಿನ ಡೇಟಾವನ್ನ ಹೋಲಿಕೆ ಮಾಡಿ ನಿಜವಾಗ್ಲೂ ಇಂಪ್ರೂವ್ಮೆಂಟ್ ಆಗಿದ್ಯಾ ಅಂತ ನೋಡೋದು. ಇಲ್ನೋಡಿ, ಎರಡು ತರಹದ ಯೋಚನಾ ರೀತಿ ಇದೆ. ಒಂದ್ ಕಡೆ ಕೇವಲ ಡೆಡ್ಲೈನ್ ಮುಟ್ಟೋಕೆ ಅಂತ KPA ಕ್ಲೋಸ್ ಮಾಡೋದು, ಇದು ಒಂದು ವೀಕ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಲಕ್ಷಣ. ಇನ್ನೊಂದ್ ಕಡೆ ಇಲ್ಲ, ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಬೇಕು ಅಂತ ಗಮನ ಹರಿಸೋದು, ಇದು ನಿಜವಾದ ಕ್ವಾಲಿಟಿ ಪ್ರಿನ್ಸಿಪಲ್. ಸರಿ, ಈಗ ಒಂದು ವೇಳೆ ಇದನ್ನೆಲ್ಲ ಸರಿಯಾಗಿ ಮಾಡಿಲ್ಲ ಅಂದ್ರೆ ಏನಾಗುತ್ತೆ? ಆಡಿಟ್ಗಳಲ್ಲಿ ಸಾಮಾನ್ಯವಾಗಿ ಯಾವ ತರಹದ ತಪ್ಪುಗಳು ಕಂಡುಬರುತ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಆಡಿಟರ್ಗಳು ಸಾಮಾನ್ಯವಾಗಿ ಈ ತಪ್ಪುಗಳನ್ನು ಪತ್ತೆ ಮಾಡ್ತಾರೆ. ಮೊದಲನೇದು, ಎಫೆಕ್ಟಿವ್ನೆಸ್ ಚೆಕ್ ಮಾಡದೆಯೇ ಕ್ಯಾಪಾ ಕ್ಲೋಸ್ ಮಾಡಿಬಿಡುವುದು. ಎರಡನೇದು, ಸಾಕಷ್ಟು ಸಮಯ ಕೊಡದೆ ತೀರ ಬೇಗನೆ ವೆರಿಫಿಕೇಷನ್ ಮಾಡೋದು. ಮೂರನೇದು, ಮತ್ತು ಇದು ಬಹಳ ಅಪಾಯಕಾರಿ, ಕ್ಯಾಪಾ ಕ್ಲೋಸ್ ಆದ್ಮೇಲೂ ಅದೇ ಸಮಸ್ಯೆ ಮತ್ತೆ ಬರೋದು. ಮತ್ತು ಕೊನೆಯದಾಗಿ, ಸುಧಾರಣೆ ಆಗಿದೆ ಅಂತ ಬಾಯಲ್ಲಿ ಹೇಳೋದು, ಆದ್ರೆ ಅದಕ್ಕೆ ಯಾವುದೇ ದಾಖಲೆ ಅಥವಾ ಡೇಟಾ ಇಲ್ಲದಿರುವುದು. ಹಾಗಾದ್ರೆ ಒಂದು ಕ್ಯಾಪಾ ನಿಜವಾಗ್ಲೂ ಮುಗೀತು ಅಂತ ಯಾವಾಗ ಹೇಳಬಹುದು? ಈ ಇಡೀ ಪ್ರಕ್ರಿಯೆಯ ಅಂತಿಮ ಗುರಿ ಏನು, ಅದರ ಮೂಲ ತತ್ವ ಏನು ಅಂತ ಈಗ ನೋಡೋಣ. ಇದನ್ನ ಮತ್ತೆ ಮತ್ತೆ ಹೇಳೋದು ಯಾಕೆ ಅಂದ್ರೆ ಇದು ಬಹಳ ಮುಖ್ಯ. ರೆಗ್ಯುಲೇಟರ್ಗಳಿಗೆ ಬೇಕಾಗಿರೋದು ರಿಸಲ್ಟ್, ಅಂದ್ರೆ ಸಮಸ್ಯೆ ಮತ್ತೆ ಬಂದಿಲ್ಲ ಅನ್ನೋ ಗ್ಯಾರಂಟಿ. ಎಷ್ಟು ಫೈಲ್ ಮುಚ್ಚಿದೀವಿ ಅನ್ನೋ ಲೆಕ್ಕ ಅಲ್ಲ, ಪರಿಹಾರ ಸಿಕ್ಕಿದೆಯಾ ಇಲ್ವಾ ಅನ್ನೋದೇ ಮುಖ್ಯ. ಮತ್ತು ಈ ಚರ್ಚೆಯ ಸಾರಾಂಶವೇ ಈ ವಾಕ್ಯ. ಇದನ್ನ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. ಒಂದು ಕ್ಯಾಪಾ ಕಂಪ್ಲೀಟ್ ಆಗೋದು ಆ ಸಮಸ್ಯೆ ಮತ್ತೆಂದು ಮರುಕಳಿಸದಿದ್ದಾಗ ಮಾತ್ರ. ಕೊನೆಗೆ ಈ ಒಂದು ಪ್ರಶ್ನೆಯನ್ನ ನಮ್ಮ ಮುಂದಿಟ್ಟುಕೊಳ್ಳೋಣ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಸಿಸ್ಟಮ್ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾದ ಪ್ರಶ್ನೆ ಇದು. ನಮ್ಮ ಸಿಸ್ಟಮ್ಗಳನ್ನ ನಾವು ಡಿಸೈನ್ ಮಾಡಿರೋದು ಬರೀ ಪೇಪರ್ ವರ್ಕ್ ಮುಗ್ಸೋಕಾ ಅಥವಾ ಸಮಸ್ಯೆಗಳನ್ನ ಶಾಶ್ವತವಾಗಿ ಪರಿಹಾರ ಮಾಡೋಕಾ? ಯೋಚಿಸಿ ನೋಡಿ.